ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನನ್ನ ಕಲ್ಪನೆಯ ಒಂದು ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡಾ ಕೇಂದ್ರ ಕುರಿತಾಗಿ ಮಾತಾಡ್ತಾ ಇದ್ದೇನೆ. ಅದರ ಶೀರ್ಷಿಕೆ ಒಂದು ಆವರಣ 10 ಅನಾವರಣ. ಒಂದು ಆವರಣ 10 ಅನಾವರಣ. ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇದು ಆಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಶಾಲೆಯ ಚಾರಿತ್ರಿಕ ನಿರೂಪಣೆ ಅಲ್ಲ. ನಾನು ಹೀಗೆ ಇರಬೇಕು ಅಂತ ಕಲ್ಪಿಸುವಂಥ ಒಂದು ಆವರಣ. ಇದು ಶಾಲಾ ಆವರಣ, ಕ್ರೀಡಾ ಆವರಣ, ಸಾಂಸ್ಕೃತಿಕ ಆವರಣ, ಕಲಾ ಆವರಣ ಇವೆಲ್ಲವನ್ನು ಒಳಗೊಂಡಂತೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಮ್ಮಲ್ಲಿ ಶಾಲೆಗಳಿರ್ತವೆ, ಆದರೆ ಅವು ಸಾಂಸ್ಕೃತಿಕ ಕೇಂದ್ರಗಳು, ಕ್ರೀಡಾ ಕೇಂದ್ರಗಳು, ಕಲಾ ಕೇಂದ್ರಗಳು ಆಗಿರಲ್ಲ. ಮುಖ್ಯವಾಗಿ ಶಿಕ್ಷಣ ಮಾತ್ರ ಅಲ್ಲಿ ನೀಡಲ್ಪಡುತ್ತದೆ. ನಾನು ಕಲ್ಪಿಸುವಂಥ ಈ ಕೇಂದ್ರ ಒಂದು ಸೂರಿನಡಿ ಒಂದೇ ಕಟ್ಟಡವನ್ನು, ಒಂದೇ ಆವರಣವನ್ನು, ಒಂದು ಕಡೆ ವಿದ್ಯಾರ್ಥಿಗಳಿಗೂ ಮತ್ತೊಂದು ಕಡೆ ಸಾರ್ವಜನಿಕರಿಗೂ ಹೇಗೆ ಬಹಳ ಉಪಯುಕ್ತವಾಗಿ ಉಪಯೋಗಿಸಬಹುದು ಮತ್ತು ಆ ಕೇಂದ್ರಕ್ಕೆ ಒಂದು ಹೊಸ ಜೀವ ಕಳೆಯನ್ನು ತಂದುಕೊಡಬಹುದು. ಅದರಿಂದ ಸಾವಿರಾರು ಜನ ಪ್ರಯೋಜನವನ್ನು ಪಡೆದುಕೋಬಹುದು. ಅದರಿಂದ ಇಡೀ ಒಂದು ಊರಿನ ಸಾಂಸ್ಕೃತಿಕ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಬಹುದು, ಒಂದು ಕ್ರಾಂತಿಯನ್ನೇ ಉಂಟು ಮಾಡಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಮ್ಮ ಮುಂದೆ ನಾನು ವಿವರಿಸಲಿಕ್ಕೆ ಬಯಸ್ತೇನೆ. ಇದೇನು ಕೇವಲ ಕಲ್ಪನೆಯೋ ಗಗನಕುಸುಮವೋ ಅಂತ ತಾವು ಯಾರೂ ಭಾವಿಸಬಾರದು. ಮನಸ್ಸಿದ್ದಲ್ಲಿ ಮಾರ್ಗ. ನಾವು ಮನಸ್ಸು ಮಾಡಿದರೆ ಎಲ್ಲದೂ ನಮಗೆ ಸಾಧ್ಯ. ನಾವು ಮನಸ್ಸು ಮಾಡದೇ ಇದ್ದರೆ ಯಾವುದೂ ಕೂಡ ನಮಗೆ ಸಾಧ್ಯವಿಲ್ಲ. ಎಲ್ಲದೂ ಅಸಾಧ್ಯವೇ. ಒಂದು ಸಣ್ಣ ಕಡ್ಡಿ ಎತ್ತಿ ಹಾಕೋದು ಕೂಡ ನಮಗೆ ಅಸಾಧ್ಯ. ಆದ್ದರಿಂದ ಈಗ ನಾನು ಈ ವಿಷಯವನ್ನು ತಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಮೊದಲು ನನಗೆ ಊರಿನ ಕಲ್ಪನೆ ಬೇಕು. ಇದು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಅಥವಾ ನಗರ ಅಲ್ಲ. ದುರ್ಗ, ದಾವಣಗೆರೆ, ಬೆಂಗಳೂರು ಈ ಥರದ ಸಿಟಿ ಅಲ್ಲ. ಇದು ಒಂದು ಹೋಬಳಿ ಮಟ್ಟದ, ಇತ್ತ ಸಣ್ಣ ಹಳ್ಳಿಯೂ ಅಲ್ಲದ, ಅತ್ತ ದೊಡ್ಡ ಪಟ್ಟಣವೂ ಅಲ್ಲದ ಒಂದು ದೊಡ್ಡ ಊರು ಅಂತ ನಾವು ಭಾವಿಸ್ಬೋದು. ಉದಾಹರಣೆಗೆ ಸಂತೆಬೆನ್ನೂರಿನಂಥದ್ದು. ಒಂದು ಕಾಲಕ್ಕೆ ಕೊಟ್ಟೂರು ಕೂಡ ಅದೇ ಸ್ಥಿತಿಯಲ್ಲಿತ್ತು. ಈಗ ಸ್ವಲ್ಪ ಅದು ಹೀಗಿದೆ. ಉಜ್ಜಿನಿ ಅಂತ ಗ್ರಾಮ, ಇನ್ನು ಕೆಲವು ಗಜೇಂದ್ರಗಢದಂಥದ್ದು, ಇಂಥ ಕೆಲವು ನಾವು ಊರುಗಳನ್ನು ಸ್ವಲ್ಪ ಊರು ಅನ್ನೋದಕ್ಕೆ ಸ್ವಲ್ಪ ಮೀರಿರ್ತವೆ, ನಗರ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಕೊರತೆ ಇರ್ತದೆ. ಆ ಥರದ ಊರು ಅಂತ ನಾವು ಭಾವಿಸ್ಕೊಳ್ಳೋಣ. ಇಲ್ಲಿ ನನಗೆ 10ರಿಂದ ಮಿನಿಮಮ್ 10-12 ಎಕರೆಯಿಂದ ಒಂದು 20 ಎಕರೆಯ ಜಮೀನಿನ ಒಂದು ಆವರಣ ಊರಿನಿಂದ ಸ್ವಲ್ಪ ಅನತಿ ದೂರದಲ್ಲಿ, ಅಂದರೆ ಊರಿಗೆ ತೀರ ಸಮೀಪ ಇರಬಾರ್ದು, ಅತಿಯಾಗಿ ದೂರವೂ ಇರಬಾರದು, ಊರಿನಿಂದ ಸ್ವಲ್ಪ ಅನತಿ ದೂರದಲ್ಲಿ ಅದು ಇರುವ ರೀತಿಯಲ್ಲಿ ಇರಬೇಕು. ಅದಕ್ಕೆ ಸುತ್ತ ಸುಭದ್ರವಾಗಿರ್ತಕ್ಕಂಥ ಕಾಂಪೌಂಡ್ ಗೋಡೆಯನ್ನು ಹಾಕಿರಬೇಕು. ಯಾವ ಕಡೆಯಿಂದ ಹೊರಗಿನಿಂದ ಒಳಗಾಗಲಿ ಒಳಗಿನಿಂದ ಹೊರಗಾಗಲಿ ಯಾರಿಗೂ ಪ್ರವೇಶ ಆಗಕೂಡದು. ಒಂದು ಕಡೆ ಅಥವಾ 2 ಕಡೆ ಅದಕ್ಕೆ ಸುಭದ್ರವಾದ ಗೇಟ್ ಇರಬೇಕು. ಅದಕ್ಕೆ ಕಾವಲುಗಾರರ ವ್ಯವಸ್ಥೆ ಇರಬೇಕು. ಸುತ್ತ ಕಾಂಪೌಂಡನ್ನು ಬಿಟ್ಟು ಒಂದು 20 ಅಡಿ ಒಳಗಡೆಗೆ ಯಾವುದೇ ಕಟ್ಟಡಗಳು ನಿರ್ಮಾಣಗೊಂಡಿರಬೇಕು. ಆ ಮಧ್ಯದ 20 ಅಡಿ ಜಾಗ, ಸುತ್ತ 20 ಅಡಿ ಜಾಗ, ಅಂದರೆ ಕಾಂಪೌಂಡ್ ಗೋಡೆ ಮತ್ತು ಕಟ್ಟಡವನ್ನು ಏನು ನಿರ್ಮಾಣ ಮಾಡ್ತೀವೋ ಆ ಸುತ್ತ 20 ಅಡಿ ಜಾಗದಲ್ಲಿ ಮಧ್ಯಕ್ಕೆ ಒಂದು 10 ಅಡಿ ಫುಟ್ಪಾತ್ ಅಂತ ಬಿಟ್ಟು ಆ ಕಡೆ ಈ ಕಡೆ 5 ಅಡಿ ಜಾಗದಲ್ಲಿ ಯಾವುದಾದರೂ ಸುಂದರವಾದ ಪುಷ್ಪಗಳನ್ನು, ಸಣ್ಣ ಗಿಡ ಮರಗಳನ್ನು ಅಲ್ಲಿ ಬೆಳೆಸಿರಬೇಕು.
ಆ ಫುಟ್ಪಾತು ಸುತ್ತ ಇರ್ತಕ್ಕಂಥ ಫುಟ್ಪಾತು ಅದು ಒಂದು ಕಡೆ ವಾಕಿಂಗ್ ಹೋಗಲಿಕ್ಕೆ, ಇನ್ನೊಂದು ಕಡೆ ಓಟಗಳು ಅಂತೀವಲ್ಲ ನಾವು, ಓಟಗಳನ್ನು ನಡೆಸಲಿಕ್ಕೆ, ಯಾರಾದರೂ ಜಾಗಿಂಗ್ ಮಾಡ್ತಕ್ಕಂಥವ್ರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಆ ಸುತ್ತಲಿನ ಜಾಗ ಇರಬೇಕು. ಇದಾದ ಮೇಲೆ ಈ ಒಂದು ಕಾಂಪೌಂಡಿನ ಒಳಗಡೆ ಇವತ್ತು ನಮ್ಮ ರಾಜ್ಯ ಸರ್ಕಾರ KPSC ಅಂತ ಮಾಡಿದೆ, ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ಅಂದರೆ ಒಂದೇ ಸೂರಿನಡಿ ಪ್ರೈಮರಿಯಿಂದ ಹಿಡಿದು ಪದವಿ ಪೂರ್ವ ಕಾಲೇಜುವರೆಗೆ ಒಂದು ಶಿಕ್ಷಣದ ಕಲ್ಪನೆಯನ್ನು ಇಟ್ಕೊಂಡು ಇಂಥದ್ದೊಂದು ಯೋಜನೆಯನ್ನು ಈಗಾಗಲೇ ಜಾರಿಗೊಳಿಸಿ ಈ ವರ್ಷ ಮತ್ತೆ 1700 ನಾವು KPSCಗಳನ್ನು ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ನಾವು ನಿರ್ಮಿಸ್ತೀವಿ ಅಂತ ಅದು ಘೋಷಣೆಯನ್ನು ಮಾಡಿರೋದನ್ನು ತಾವು ತಿಳಿದಿದ್ದೀರಿ. ಇದು ಅದಕ್ಕೆ ನೀವು ಹೋಲಿಸಿ, ಅಂದರೆ ನಾನು ಹೇಳ್ತಕ್ಕಂಥದ್ದನ್ನು ಇದೊಂದು ದೊಡ್ಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ನೀವು ಭಾವಿಸ್ಬೋದು. ಇದರೊಳಗೆ ಪ್ರೈಮರಿಯಿಂದ ಹಿಡಿದು ಪದವಿ ಪೂರ್ವ ಕಾಲೇಜಿನವರೆಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಎಲ್ಲ ಕಟ್ಟಡಗಳ ಒಂದು ವ್ಯವಸ್ಥೆ ಒಳಗಡೆ ಇದೆ. ಈ ಕಟ್ಟಡ ವ್ಯವಸ್ಥೆ ಆದಷ್ಟು ಒಂದು ಅರ್ಧ ಭಾಗದಲ್ಲಿ ಬರೋ ರೀತಿ ಕಟ್ಟಡ ನಿರ್ಮಾಣ ಆಗಿರಬೇಕು. ಒಂದು 15-20 ಎಕರೆ ಜಮೀನಿದ್ದರೆ ಒಂದು ಅರ್ಧ ಭಾಗದಲ್ಲಿ ಈ ಶಾಲಾ ಕಟ್ಟಡಗಳು ನಿರ್ಮಾಣ ಆಗಿರ್ತವೆ. ಇನ್ನೊಂದು ಅರ್ಧ ಭಾಗ ನಾನು ಮುಂದೆ ಹೇಳ್ತಕ್ಕಂಥ ಬೇರೆ ಚಟುವಟಿಕೆಗಳಿಗೆ ಅದು ಮೀಸಲಾಗಿ ಇರಬೇಕು. ಇಲ್ಲಿ ಇಂಥದ್ದೊಂದು ಕಟ್ಟಡದಲ್ಲಿ ನಡೆತಕ್ಕಂಥ ಕಾರ್ಯಕಲಾಪಗಳು ಎರಡು ಬೇರೆ ಬೇರೆ ಅವಧಿಗಳಲ್ಲಿ ಮತ್ತು ಬೇರೆ ಬೇರೆ ಜನಕ್ಕೆ ಅದು ವಿಭಜಿತವಾಗಿರಬೇಕು. ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5ರಿಂದ 8ರವರೆಗೆ, ಮತ್ತು ಸಂಜೆ 5ರಿಂದ 8 ಅಥವಾ 8ರವರೆಗೆ ಅಂದರೆ ಸಾಕು. ಒಟ್ಟು 6 ಗಂಟೆ, ಬೆಳಗಿನ 5ರಿಂದ 8 3 ತಾಸು, ಸಂಜೆ 5ರಿಂದ 8 3 ತಾಸು. ಈ 2 ಅವಧಿಗಳು ಇವು ಸಾರ್ವಜನಿಕರಿಗೋಸ್ಕರ ಅಂತ ತಾವು ಭಾವಿಸಬೇಕು. ಇಲ್ಲಿ ಶಾಲೆಯ ಯಾವುದೇ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಅಲ್ಲಿ ಅವಕಾಶ ಇರಲ್ಲ. ಇನ್ನು ಉಳಿದಂತೆ ಮಧ್ಯಾವಧಿ, ಅಂದರೆ ಈಗ ಒಂದು ಸ್ಕೂಲ್ ಅಥವಾ ಕಾಲೇಜ್ ಅದು ಯಾವುದೋ ಒಟ್ಟು ಏಕಕಾಲಕ್ಕೆ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗ್ತದೆ ಅಂತ ನಾವು ಭಾವಿಸೋಣ, ಸಂಜೆ ಅದು 4ಕ್ಕೆ ಕ್ಲೋಸ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಬೆಳಗ್ಗೆ ಸಾರ್ವಜನಿಕರು ನಾನು ಮುಂದೆ ಏನು ವಿವರಿಸ್ತೀನಿ ಆ ಚಟುವಟಿಕೆಗಳನ್ನು ಮಾಡಲಿಕ್ಕೆ 5 ಗಂಟೆಗೆ ಬಂದಿರ್ತಾರೆ, ಅವರಿಗೆ 8 ಗಂಟೆಗೆ ಕ್ಲೋಸ್ ಆಗುತ್ತೆ, ಅವರೆಲ್ಲರೂ ಹೊರಗಡೆ ಹೋಗ್ಬಿಡ್ತಾರೆ, ಮುಗಿತಾರೆ. 8ರಿಂದ 10 ಗಂಟೆಯ ಮಧ್ಯೆ ಶಾಲಾ ಸಿಬ್ಬಂದಿ ಒಳಗಡೆ ಪ್ರವೇಶ ಆಗ್ತದೆ. ಅವರು ತಮ್ಮ ತರಗತಿ ಕೋಣೆಗಳನ್ನು, ಶಾಲಾ ಆವರಣವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದನ್ನು ಸಜ್ಜುಗೊಳಿಸ್ತಕ್ಕಂಥದ್ದು, ಆಮೇಲೆ ಶಾಲೆಯ ಕಾರ್ಯಕಲಾಪಗಳು ಪ್ರಾರಂಭ ಆಗಲಿಕ್ಕೆ ಎಲ್ಲದನ್ನು ವ್ಯವಸ್ಥೆಗೊಳಿಸ್ತಕ್ಕಂಥದ್ದು ಆ ಸಮಯದಲ್ಲಿ ನಡೀತದೆ. 2 ಗಂಟೆ ಅವಧಿಯಲ್ಲಿ ನಡೀತದೆ. ಆಮೇಲೆ ಅವರು 5 ಗಂಟೆಯವರೆಗೂ ಶಾಲೆಯನ್ನು ನಡೆಸ್ಕೊಂಡು, ಕಾಲೇಜುಗಳನ್ನು ನಡೆಸ್ಕೊಂಡು 4 ಗಂಟೆವರೆಗೆ, 5 ಗಂಟೆ ಅಲ್ಲ 4 ಗಂಟೆವರೆಗೆ ನಡೆಸ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಆಮೇಲೆ ಮಧ್ಯಕ್ಕೆ 1 ಗಂಟೆ ಬ್ರೇಕ್ ಇರ್ತದೆ. ಆ 1 ಗಂಟೆ ಬ್ರೇಕ್ನಲ್ಲಿ ಆ ಶಾಲೆಯ ಯಾವುದೇ ಕಚೇರಿಯ ಕೆಲಸಗಳು ಯಾವುದಾದ್ರೂ ರಿಮೈನಿಂಗ್ ವರ್ಕ್ಸ್ ಇದ್ದರೆ ಮುಗಿಸ್ಕೊಳ್ತಾರೆ, ಅವರು ಆಫೀಸ್ಗಳನ್ನು ಬಂದ್ ಮಾಡ್ಕೊಳ್ತಾರೆ, ಅವ್ರು ಹೋಗ್ತಾರೆ. ಆ ಕಟ್ಟಡದ ಕೆಲವು ಕೋಣೆಗಳನ್ನು, ಈಗ ಉದಾಹರಣೆ ಒಂದು ಫಂಕ್ಷನ್ ಹಾಲ್ ಇರ್ಬೋದು, ಒಂದು ಫಂಕ್ಷನ್ ಹಾಲ್ ಇರ್ಬೋದು, ಅಥವಾ ಅದರೊಳಗೆ ಒಂದು ಸ್ಟೇಜ್, ಒಂದು ರಂಗಮಂಟಪ ಅನ್ನೋ ರೀತಿಯಲ್ಲಿ, ಅಥವಾ ಒಂದು ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಒಂದು ಸಭೆ ಸಮಾರಂಭ ಮಾಡೋ ರೀತಿಯಲ್ಲಿ, ಸ್ವತಂತ್ರ ದಿನಾಚರಣೆ ಮಾಡ್ತಾರಲ್ಲ ಆ ಥರದ ಒಂದು ಆವರಣ, ಒಂದು ವೇದಿಕೆ, ಇದೆಲ್ಲ ಇಂಥದ್ದು ಸಾರ್ವಜನಿಕರಿಗಾಗಿ ಇರ್ತದೆ. ಇದಾದ ಮೇಲೆ ಅಲ್ಲಿ ಒಂದು ಕ್ಯಾಂಟೀನ್ ಇರ್ತದೆ. ಅದು ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಸಂಜೆ ರಾತ್ರಿ 8 ಗಂಟೆವರೆಗೂ ಕೂಡ ಇರ್ತದೆ. ಅದು ಮಧ್ಯಾಹ್ನ ಶಾಲಾ ಮಕ್ಕಳಿಗೆ, ಶಿಕ್ಷಕರಿಗೆ, ಸಿಬ್ಬಂದಿಯವರಿಗೆ ಉಪಯೋಗ ಆಗ್ತದೆ. ಇನ್ನು ಬೆಳಗ್ಗೆ ಮತ್ತು ಸಂಜೆಯ ಅವಧಿ ಸಾರ್ವಜನಿಕರು ಏನಿಲ್ಲಿಗೆ ಬರ್ತಾರಲ್ಲ, ನಾನು ಮುಂದೆ ಒಂದು ಪ್ಲ್ಯಾನ್ ಏನು ಹೇಳ್ತಾ ಇದ್ದೀನಲ್ಲ, ಅಂಥವರಿಗೆ ಅದು ಉಪಯೋಗಕ್ಕಾಗಿ ಇರ್ತದೆ ಅಂತ ತಾವಿಲ್ಲಿ ಭಾವಿಸಿ.
ಈಗ ಮುಂದೆ ವಿಚಾರ ಏನಂದರೆ, ಸಾರ್ವಜನಿಕರು ಏತಕ್ಕಾಗಿ ಬರುತ್ತಾರೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋ ಇದ್ರ ಬಗ್ಗೆ ಮೊದಲು ಕೆಲವು ಆಡಳಿತಾತ್ಮಕ ವ್ಯಾವಹಾರಿಕವಾದ ಕೆಲವು ವಿಷಯಗಳನ್ನು ನಾನು ಹೇಳ್ತೇನೆ. ಇದಕ್ಕೆ ಶಾಲಾ ಮಕ್ಕಳಿಗಾಗಲಿ ಸಾರ್ವಜನಿಕರಿಗೆ ಆಗಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಫಂಡ್ ಅಂತ ಹಣವನ್ನು ಅಲ್ಲಿ ಶುಲ್ಕ ಸಂಗ್ರಹದ ವ್ಯವಸ್ಥೆ ಇರಬೇಕು. ಅದಿಲ್ಲದ್ರೆ ಮಾಡೋಕ್ಕಾಗಲ್ಲ. ಈಗ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಾರಂದರೆ ತರಗತಿ ವಾರು ಒಂದು ವರ್ಷಕ್ಕೆ ಕನಿಷ್ಠ 50 ರೂಪಾಯೋ 100 ರೂಪಾಯೋ ಇದು ಎಸ್ಟಾಬ್ಲಿಷ್ಮೆಂಟ್ ಫಂಡ್ ಅಂತ ಅದನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹ, ಅವ್ರು ಎಷ್ಟು ವರ್ಷ ಓದಿದ್ರು ಅಷ್ಟು ವರ್ಷ ಅಲ್ಲಿ ಆ ಫೀಸ್ ಸಂಗ್ರಹ ಆಗ್ತದೆ. ಅದ್ರ ಜೊತೆಗೆ ಬೋಧನಾ ಶುಲ್ಕ ಇತ್ಯಾದಿ ಏನಿರ್ತಾವ ಅದು ಬೇರೆ ಅದು. ಇದರ ಜೊತೆಗೆ ಕೆಲವೊಂದು ಈ ಅಲ್ಲಿ ವ್ಯವಸ್ಥೆಯನ್ನು ಮ್ಯಾನೇಜ್ ಮಾಡಬೇಕಲ್ಲ, ಆ ಮ್ಯಾನೇಜ್ ಮಾಡಲಿಕ್ಕೆ ಕೆಲವು ಶುಲ್ಕಗಳಿರ್ತವೆ. ಆ ಕೆಲವು ಶುಲ್ಕ ವಿದ್ಯಾರ್ಥಿಗಳಿಗೆ ಅಲ್ಪ ಪ್ರಮಾಣದಲ್ಲಿ ಒಂದು 20-25 ರೂಪಾಯಿ ಪ್ರಮಾಣದಲ್ಲಿದ್ದರೆ ಅದು ಸಾರ್ವಜನಿಕರಿಗೆ ಬೇರೆ ರೂಪದಲ್ಲಿ ಸ್ವಲ್ಪ ಬೇರೆ ಪ್ರಮಾಣದಲ್ಲಿ ಇರ್ತದೆ. ಇದು ಶಾಲೆಯ ವಿದ್ಯಾರ್ಥಿಗಳಿಗೆ ಇಷ್ಟು ವ್ಯವಸ್ಥೆ ಆಯಿತು. ಇನ್ನು ಸಾರ್ವಜನಿಕರ ವಿಚಾರಕ್ಕೆ ಬರೋಣ. ಸಾರ್ವಜನಿಕರಿಗೆ ಇದು ಮೊದಲು ಒಂದು ಮೆಂಬರ್ಶಿಪ್ ರೀತಿಯಲ್ಲಿ ಅದು ಹಣವನ್ನು ಪಡ್ಕೋಬೇಕು. ಅಂದರೆ ಆ ಆವರಣದ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ, ತಾನು ಅದರ ಯಾವುದೇ ಈವೆಂಟ್ಸ್ಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ, ಅದನ್ನು ಎಂಜಾಯ್ ಮಾಡಲಿಕ್ಕೆ ಅಲ್ಲಿ ಅವನು ಸಕ್ರಿಯ ಸದಸ್ಯತ್ವವನ್ನು ಪಡ್ಕೋಬೇಕು. ಆ ಸದಸ್ಯತ್ವ ಪಡ್ಕೊಳ್ಳುವಾಗ ಆಜೀವ ಸದಸ್ಯತ್ವ ಅಂತ ಇರ್ಬೋದು, ವಾರ್ಷಿಕ ಸದಸ್ಯತ್ವ ಅಂತ ಇರ್ಬೋದು. ಅವರಿಗೆ ಒಂದು ಅಡ್ಮಿಷನ್ ಕಾರ್ಡ್ ಅಂತ ಏನು ಹೇಳ್ತಾರಲ್ಲ, ಅಂಥದ್ದೊಂದು ಕಾರ್ಡನ್ನು ಆ ವ್ಯವಸ್ಥೆ, ಅಲ್ಲಿ ಆಡಳಿತ ವ್ಯವಸ್ಥೆ ಅವರಿಗೆ ವಿತರಿಸಿರಬೇಕು. ಇವರಿಗೂ ಕೂಡ ನಾನು ಆಗಲೇ ಹೇಳಿದಂತೆ ಈ ಎಸ್ಟಾಬ್ಲಿಷ್ಮೆಂಟ್ ಫಂಡ್ ಅಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ, ಸಾರ್ವಜನಿಕರಿಗೆ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಅಂದರೆ ಒಂದು ವರ್ಷದ ಅಲ್ಲಿಯ ಸೇವೆಯನ್ನು ಏನು ಒದಗಿಸ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟ ಶುಲ್ಕ ಕೂಡ ಇರ್ತದೆ. ಅದನ್ನು ಇಂತಿಷ್ಟು ಅಂತೇಳಿ, ಈಗ ಆಜೀವ ಸದಸ್ಯತ್ವ ಶುಲ್ಕ ಅಂದರೆ ಅವನು ಕೊನೆವರೆಗೂ ಎಷ್ಟು ವರ್ಷ ಇದ್ದರೂ ಅಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋದಿದ್ದರೆ ಒಂದು 5,000 ಅಂತಲೋ, ಅಥವಾ ಅದು ವಾರ್ಷಿಕ ಶುಲ್ಕ ಅಂತ ಇದ್ದರೆ ವರ್ಷಕ್ಕೆ 1,000 ಅಂತ, ಅದರ ಮ್ಯಾನೇಜ್ಮೆಂಟ್ ಶುಲ್ಕ ಒಂದು 500 ರೂಪಾಯಿ ಅಂತ, ಈ ರೀತಿ ಸುಮ್ಮನೆ ಒಂದು ಅಂದಾಜಿದು. ಇದನ್ನು ನಿಖರವಾಗಿ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ಅದನ್ನು ಒಂದು ಲೆಕ್ಕಾಚಾರ ಹಾಕಿ ಆಮೇಲೆ ಮಾತಾಡ್ತಕ್ಕಂಥದ್ದು. ನಾನು ನಿಮಗೆ ಒಂದು ಕ್ಲೂ ಕೊಡೋದಂತಾರಲ್ಲ, ಒಂದು ಐಡಿಯಾವನ್ನು, ಒಂದು ಕಲ್ಪನೆಯನ್ನು ಕೊಡೋದು ನನ್ನ ಕೆಲಸ. ಆದ್ದರಿಂದ ಸ್ವಲ್ಪ ಸುಮ್ಮನೆ ಒಂದು ಅಂಕೆ ಸಂಖ್ಯೆ ಅಂದಾಜು ಮೇಲೆ ಹೇಳ್ತೀನಿ ಅಷ್ಟೇ. ಈ ರೀತಿ ಅಂದರೆ ವಾರ್ಷಿಕ ಶುಲ್ಕ ಇದ್ದರೆ 1,000 ಅಂತ, ಅದಕ್ಕೆ ಮ್ಯಾನೇಜ್ಮೆಂಟ್ ಶುಲ್ಕ ಸರ್ವಿಸ್ ಫೀಸ್ ಇದ್ದಂಗೆ ಒಂದು ರೀತಿ, ಅದೊಂದು 500 ರೂಪಾಯಿ ಅಂತ, ಒಂದು 1,500 ರೂಪಾಯಿ. ಅವನು ಆಜೀವ ಸದಸ್ಯತ್ವ 5,000 ಕೊಟ್ಟಿದ್ದ ಅಂದರೆ ಅದು ನಾನು ರಿಫಂಡೇಬಲ್. ಆಮೇಲೆ ಅವನು ವಾರ್ಷಿಕ ಒಂದು 500 ರೂಪಾಯಿ ಕೊಡ್ಕೊಂತ ತನ್ನ ಇದನ್ನು ಅದನ್ನು ಅನುಭವಿಸ್ತಾ ಹೋಗ್ಬೋದು. ಈ ರೀತಿ ಇಲ್ಲಿ ಒಳಗೆ ಏನು ಚಟುವಟಿಕೆಗಳು ಸಾರ್ವಜನಿಕರಿಗೆ ಇರಬೇಕು, ನಾನು ಆಗಲೇ ಹೇಳಿದೆ, ಕಲೆ, ಸಂಸ್ಕೃತಿ, ಕ್ರೀಡೆ ಅಂತ 3 ಅಂಶಗಳನ್ನು ನಾನು ಮೆನ್ಷನ್ ಮಾಡಿ ಹೇಳಿದೆ. ಈಗ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಪಡ್ಕೊಳ್ತಾರೆ. ಇಲ್ಲಿ ಸಾರ್ವಜನಿಕರಿಗೂ ಕೂಡ ಒಂದು ಶಿಕ್ಷಣ ಇರ್ತದೆ, ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹ ಇರ್ತದೆ. ಅದು ಯಾವ ರೂಪದಲ್ಲಿ ಇರ್ತದೆ ಅಂದರೆ ಉಪನ್ಯಾಸಗಳ ರೂಪದಲ್ಲಿ ಇರ್ತದೆ. ನೋಡಿ, ಒಳಗಡೆ ಒಂದು ರಂಗವೇದಿಕೆ ಇರಬೇಕು, ರಂಗಸಜ್ಜಿಕೆ ಅಂತ ಏನು ಕರಿತೀವಲ್ಲ ಅಂಥದ್ದೊಂದು ರಂಗಸಜ್ಜಿಕೆ ಇರಬೇಕು. ಆ ರಂಗಸಜ್ಜಿಕೆಯಲ್ಲಿ ಆ ಊರಿನ ಯಾವುದೇ ಜನ ಅಂದರೆ ಈ ಸದಸ್ಯತ್ವವನ್ನು ಪಡೆದುಕೊಂಡಂಥ ಯಾರೇ ಆಗಲಿ, ತಾವು ಯಕ್ಷಗಾನವನ್ನು ಮಾಡೋದು ಅಥವಾ ಯಾವುದಾದರೂ ವೃತ್ತಿರಂಗಭೂಮಿಯ ನಾಟಕವನ್ನು ಅಭಿನಯಿಸೋದು ಅಥವಾ ಇನ್ನು ಯಾವುದೇ ಸ್ವರೂಪದ ನಾಟಕ, ಕಲೆ, ನೃತ್ಯ, ಸಂಗೀತ ಇತ್ಯಾದಿಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದರೆ ಅಂಥ ಒಂದು ವೇದಿಕೆಯನ್ನು ಬಳಸ್ಕೋಬೇಕು. ಇದ್ರ ಜೊತೆಗೆ
ಇವತ್ತು ಸಾಕಷ್ಟು ಹಾಸ್ಯ ಕಲಾವಿದರನ್ನು ನೀವು ನೋಡ್ತೀರಿ ಟಿ ವಿಗಳಲ್ಲಿ. ಅಂಥ ಹಾಸ್ಯ ಸಂಜೆ ಅಂತ ಕಾರ್ಯಕ್ರಮ ನಡೆಸ್ಬೋದು, ಯಾವುದಾದ್ರೂ ಹಬ್ಬಗಳಿಗೆ ವಿಶೇಷವಾಗಿ. ಇನ್ನು ಬೇರೆ ಬೇರೆ ರೀತಿಯ ವಿಷಯಗಳ ಕುರಿತು, ಈಗ ಹಳ್ಳಿ ಅಂದಮೇಲೆ ಅಲ್ಲಿ ಕೃಷಿಕರಿರ್ತಾರೆ, ಅವರಿಗೆ ಕೃಷಿ ಜ್ಞಾನವನ್ನು, ಬೆಳೆಗಳ ಬಗ್ಗೆ ಕೊಡ್ತಕ್ಕಂಥ ಬೇರೆ ಬೇರೆ ಉಪನ್ಯಾಸಗಳನ್ನು ಕೊಡಬಹುದು. ಅಥವಾ ಇವತ್ತು ಅನೇಕ ಶುಗರು, ಬಿ ಪಿ ಇತ್ಯಾದಿ ರೋಗಗಳಿರ್ತವೆ, ಅವರಿಗೆ ಒಂದು ಆರೋಗ್ಯದ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಆರೋಗ್ಯ ಶಿಬಿರ ಅಂತ ಅಲ್ಲಿ ಏರ್ಪಡಿಸಬಹುದು. ಬೇರೆ ಬೇರೆ ವೈದ್ಯರನ್ನು, ಅವರು ಅಲೋಪತಿಕ್ ವೈದ್ಯರಿರಲಿ, ಆಯುರ್ವೇದಿಕ್ ವೈದ್ಯರಿರಲಿ, ಅಂಥ ವೈದ್ಯರುಗಳನ್ನು ಬೇರೆ ಬೇರೆ ಕರೆಸ್ಬಿಟ್ಟು ಒಂದು 8 ದಿವಸ 10 ದಿವಸ ಅಥವಾ ಒಂದು ವಾರ ಹೀಗೆ ಅಲ್ಲಿ ಆರೋಗ್ಯ ಶಿಬಿರಗಳನ್ನು ಅಲ್ಲಿ ಏರ್ಪಡಿಸಬಹುದು. ಇಂಥದಕ್ಕೆಲ್ಲ ಒಂದು ವ್ಯವಸ್ಥೆ ಅಲ್ಲಿ ಇರಬೇಕು ಮತ್ತು ಅಂಥ ಕಾರ್ಯಕ್ರಮಗಳು ಅಲ್ಲಿ ನಡಿಬೇಕು. ಬರೀ ಇರಬೇಕು ಅಂತ ಅಲ್ಲ, ಅಲ್ಲಿ ನಡಿಬೇಕು ಅಂತ ಆ ಆಡಳಿತ ಮಂಡಳಿ ಅಂಥದ್ದನ್ನು ಏರ್ಪಡಿಸ್ತಾ ಹೋಗಬೇಕಲ್ಲಿ. ಆಮೇಲೆ ಈಗ ಸಂಗೀತ ಕಲೆಗಳ ಬಗ್ಗೆ, ಈಗ ಕೆಲವರಿಗೆ ಹಾರ್ಮೋನಿಯಂ ಬಾರಿಸೋ ಒಂದು ಅಭ್ಯಾಸ ಇರ್ತೈತೆ ಅಥವಾ ಒಂದು ಆಸಕ್ತಿ ಇರ್ತೈತೆ. ಆ ಹಾರ್ಮೋನಿಯಂ ಬಾರಿಸ್ತಕ್ಕಂಥವ್ರಿಗೆ ಅಲ್ಲಿ ಹಾರ್ಮೋನಿಯಂ ಕಲೀಲಿಕ್ಕೆ ಒಂದು ಅವಕಾಶ ಇರಬೇಕು. ಅದೇ ರೀತಿ ಈಗ ಕ್ಯಾಶಿಯೋ ನುಡಿಸ್ತಕ್ಕಂಥದ್ದಿರಲಿ, ವಯಲಿನ್ ನುಡಿಸ್ತಕ್ಕಂಥದ್ದಿರಲಿ, ಕೊಳಲು ಬಾರಿಸ್ತಕ್ಕಂಥದ್ದಿರಲಿ, ಈ ರೀತಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸನ್ನು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಬಾರಿಸ್ತಕ್ಕಂಥ, ಅವುಗಳನ್ನು ನುಡಿಸ್ತಕ್ಕಂಥ ಕಲೆಯನ್ನು ಕಲೀಲಿಕ್ಕೆ ಅಲ್ಲಿ ಅವಕಾಶ ಇರಬೇಕು. ಅದಕ್ಕೋಸ್ಕರ ಒಂದು ವಿಶೇಷವಾದ ಕೋಣೆ ಅದಕ್ಕೆ ಇರಬೇಕು. ನಾನು ಆಗಲೇ ಹೇಳಿದೆ, ಅರ್ಧ ಭಾಗದಲ್ಲಿ ಶಾಲಾ ಕಟ್ಟಡ ಇದೆ, ಇನ್ನು ಅರ್ಧ ಭಾಗ ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ವಿಶೇಷವಾಗಿ ಗ್ರಂಥಾಲಯಕ್ಕೆ ಒಂದು ಕಟ್ಟಡ, ಅಲ್ಲಿ ಕನಿಷ್ಠ ಪಕ್ಷ ಒಂದು 50 ಜನ ಕೂತ್ಕೊಂಡು ತಮಗೆ ಬೇಕಾದಂಥ ಪುಸ್ತಕಗಳನ್ನಾಗಲಿ ವೃತ್ತಪತ್ರಿಕೆಗಳನ್ನಾಗಲಿ ಬೆಳಗಿನ ಹೊತ್ತು ಮತ್ತು ಸಂಜೆಯ ಹೊತ್ತು ಅಲ್ಲಿಗೆ ಬಂದು ಕೂತು ಓದಿ ಆ ಪುಸ್ತಕಗಳನ್ನು ಅಲ್ಲಿಟ್ಟು ಹೋಗಲಿಕ್ಕೆ ಒಂದು ಅವಕಾಶ ಇರಬೇಕು. ಇದು ಬಹಳ ಮುಖ್ಯವಾದದ್ದು. ಗ್ರಂಥಾಲಯ ಆದಮೇಲೆ ಅದರ ಪಕ್ಕಕ್ಕೆ ಅಥವಾ ಇನ್ನೊಂದು ಯಾವುದು, ಈಗ ಹೇಳಿದೆ ಸಂಗೀತ ಕಲೆಯ ಬಗ್ಗೆ ಅಂತ, ಸಂಗೀತ ಕಲೀಲಿಕ್ಕೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕಲ್ತ್ಕೊಳ್ಳಿಕ್ಕೆ ಅಥವಾ ನುಡಿಸ್ಲಿಕ್ಕೆ ಅದಕ್ಕೊಂದು ವಿಶೇಷವಾದ ಕೋಣೆ ಇರಬೇಕು. ಇದಾದ ಮೇಲೆ ಹಳ್ಳಿಗಳಲ್ಲಿ ಅನೇಕ ಜನಪದ ಈ ವಾದ್ಯಗಳನ್ನು ನುಡಿಸ್ತಕ್ಕಂಥದ್ದಿದೆ. ಈಗ ಹಲಗೆ ಅಂತ ಕರಿತೀವಿ, ಸಮಾಳ ಅಂತ ಕರಿತೀವಿ. ಆಮೇಲೆ ಈ ಭಜನೆ ಮಾಡ್ತಕ್ಕಂಥವ್ರು ದಿಂಬಡಿ ಬಾರಿಸ್ತಕ್ಕಂಥದ್ದು, ತಾಳ ಹಾಕ್ತಕ್ಕಂಥದ್ದು ಅಂತೀವಿ. ಆಮೇಲೆ ಡೊಳ್ಳು, ದೊಡ್ಡ ಕುರುಡೊಳ್ಳು ಅಂತ ಹೇಳ್ಬಿಟ್ಟು ದೊಡ್ಡ ಡೊಳ್ಳುಗಳು ಇರ್ತವೆ, ಆ ಡೊಳ್ಳು ನುಡಿಸ್ತಕ್ಕಂಥದ್ದಿರಲಿ. ಈ ಥರದ ಜನಪದ ವಾದ್ಯಗಳು ಏನದವಲ್ಲ, ಈ ಜನಪದ ವಾದ್ಯಗಳನ್ನು ನುಡಿಸ್ತಕ್ಕಂಥದ್ದು, ನಂದಿಕೋಲು ಕುಣಿಸ್ತಕ್ಕಂಥದ್ದಿರಲಿ, ಅಲ್ಲಿ ವೀರಗಾಸೆ ಹಾಕೋದು, ಇಂಥವೆಲ್ಲ ಏನಿರ್ತಾವಲ್ಲ, ಈ ಥರದ ಜನಪದ ಕಲೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಅಲ್ಲಿ ಯಾವುದು ಪಾಪ್ಯುಲರು ಅಥವಾ ಅದನ್ನೇ ಕಲಿಬೇಕಂತಲ್ಲ, ಬೇರೆ ಯಾವುದನ್ನು ತಂದು ಅಲ್ಲಿ ಕಲಿಸ್ಬೋದು ಅಲ್ಲಿ. ಹೀಗೆ ಇದಕ್ಕೆ ಒಂದು ವಿಶೇಷವಾದ ಮತ್ತೊಂದು ಭಾಗ. ಅದೇ ರೀತಿ ಅಲ್ಲಿ ನೋಡಿ, ಇವತ್ತು ಸ್ವಿಮ್ಮಿಂಗ್ ಅಂತಕ್ಕಂಥದ್ದು, ಈಜ್ತಕ್ಕಂಥದ್ದು ಎಲ್ಲರ ಆರೋಗ್ಯಕ್ಕೆ ಬಹಳ ಅತ್ಯವಶ್ಯವಾದ ಒಂದು ಚಟುವಟಿಕೆ. ಆದರೆ ಈಜಲಿಕ್ಕೆ ಹಿಂದಿನ ಕಾಲದಲ್ಲಿ, ಈಗ 50 ವರ್ಷದ ಹಿಂದೆ ಏನು ಬಾವಿಗಳಲ್ಲಿ ನೀರಿರ್ತಿತ್ತಲ್ಲ, ಆ ನೀರು ಇವತ್ತಿಲ್ಲ. ಹಾಗಾಗಿ ಒಂದು ಹಳ್ಳಿಗೆ ಈಜುಗೊಳ ಇದ್ದರೆ ಅಲ್ಲಿ ಅನೇಕ ಯುವಕರು ಈಜು ಕಲಿತಾರೆ, ಜೊತೆಗೆ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ತಾರೆ. ಈ ಕಾರಣಕ್ಕಾಗಿ ಅಲ್ಲಿ ಒಂದಲ್ಲ 2 ಈಜುಗೊಳಗಳು ಇರಬೇಕು ಆಯಾ ಊರಿನ ಒಂದು ಅಂಕೆ ಸಂಖ್ಯೆಗೆ ಅನುಗುಣವಾಗಿ. ಯಾಕಂದರೆ ಈಜು ಕಲಿಯುವವರ ಸಂಖ್ಯೆ ಜಾಸ್ತಿಯಾಗಿ ಅಲ್ಲಿ ಈಜುಗೊಳದ ಒಂದು ಪ್ರವೇಶದ ರಿಸ್ಟ್ರಿಕ್ಷನ್ಸ್ ಕಡಿಮೆ ಆಗಿಬಿಡುತ್ತಂದರೆ ಅದು ಕಷ್ಟ ಆಗ್ತದೆ. ಆದ್ದರಿಂದ ಅಗತ್ಯಕ್ಕೆ ಅನುಗುಣವಾಗಿ ಅದು ದೊಡ್ಡದಾದರೂ ಮಾಡ್ಬೋದು ಅಥವಾ ಚಿಕ್ಕ 2 ಮಾಡ್ಬೋದು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳ ಒಂದು ವ್ಯವಸ್ಥೆ ಇರಬೇಕು. ಆಮೇಲೆ ಅಲ್ಲಿ ಪಾರ್ಕ್ ಇರಬೇಕು. ಆಮೇಲೆ ಕ್ರೀಡಾಂಗಣ ಇರಬೇಕು. ಈಗ ಅವರು ಟೆನ್ನಿಸ್ ಆಡಲಿ, ವಾಲಿಬಾಲ್ ಆಡಲಿ, ಕಬಡ್ಡಿ ಆಡಲಿ, ಹೀಗೆ ಬೇರೆ ಬೇರೆ ಅವರವರ ಒಂದು ಇಷ್ಟದ ಆಟಗಳೇನಿರ್ತವೆ. ಈಗ ಬ್ಯಾಡ್ಮಿಂಟನ್ ಆಡ್ತಿರ್ತಾರೆ. ಇವೆಲ್ಲ ಆಟಗಳನ್ನು ಆಡಲಿಕ್ಕೆ ಯಾವುದೇ ಅಫಿಷಿಯಲ್ ಇರಲಿ, ನಾನ್ ಅಫಿಷಿಯಲ್ ಇರಲಿ, ಯುವಕರಿರಲಿ, ಯಾರೇ ಅಲ್ಲಿ ಬಂದು ಅವರು 1-2 ಗಂಟೆ ಆಟ ಆಡಿ ಹೋಗಲಿಕ್ಕೆ ಅಲ್ಲಿ ಆಟದ ಮೈದಾನ ಸರಿಯಾಗಿ ಇರಬೇಕು. ಇದ್ರ ಜೊತೆಗೆ ಕೆಲವರು ಸುಮ್ಮನೆ ವಿಶ್ರಾಂತಿ ಕೂತ್ಕೊಳ್ತಾರೆ. ಸುಂದರವಾದ ಒಂದು ಪಾರ್ಕು, ಅಲ್ಲಿ ಕೂತ್ಕೊಂಡು ಏನೋ ಅವ್ರು ಕೂತ್ಕೊಂಡು ಹರಟೆ ಮಾಡ್ಕೊಳ್ತಾರೆ. ಅದಕ್ಕೆ ಒಂದು ಆಸನದ ವ್ಯವಸ್ಥೆ, ಒಂದು ಪಾರ್ಕು ಈ ರೀತಿ ಇರಬೇಕು.
ಹೀಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಚಿಕ್ಕ ಪುಟ್ಟ ಕಟ್ಟಡಗಳ ಒಂದು ವ್ಯವಸ್ಥೆ ಸ್ವಲ್ಪ ಅಂತರದಲ್ಲಿ ಸ್ವಲ್ಪ ದೂರದಲ್ಲಿ ಆ ಉಳಿದ ಆವರಣದಲ್ಲಿ ನಿರ್ಮಾಣ ಮಾಡಿರಬೇಕು. ಅದರೊಳಗೆ ಸ್ವಿಮ್ಮಿಂಗ್ ಪೂಲ್ ಬಂತು, ಪಾರ್ಕ್ ಬಂತು, ಈ ಕೋರ್ಟ್ಗಳು ಬಂದವು, ಆಟ ಆಡ್ತಕ್ಕಂಥ ಕೋರ್ಟ್ಸ್ ಬಂತು, ಇದು ಆಟದ ಮೈದಾನಗಳು. ಆಮೇಲೆ ಅದರೊಳಗೆ ರನ್ನಿಂಗ್ ಈವೆಂಟ್ಸ್ ನಡೆಸಲಿಕ್ಕೆ ಒಳಗೆ ಒಂದು ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ಇನ್ನೊಂದು ದೊಡ್ಡದು ನಾನು ಕಾಂಪೌಂಡ್ ಸುತ್ತ ಹೇಳಿದೆ, ಭಾಳ ದೊಡ್ಡ, ಅಲ್ಲಿ ರನ್ನಿಂಗ್ ಮಾಡ್ಕೋಬೋದು, ಬೇಕಾದ್ರೆ ವಾಕು ಕೂಡ ಮಾಡ್ಕೋಬೋದು ಅಂತ. ಈ ರೀತಿ ಒಂದು. ಆಮೇಲೆ ಶಾಲೆ ಕಟ್ಟಡ ಏನಿದೆ, ಶಾಲೆ ಕಟ್ಟಡದಲ್ಲೇ ಫಂಕ್ಷನ್ನು ಇವು ಇರ್ತವೆ. ಅಲ್ಲಿ ಬೇಕಾದಂಥ ಉಪನ್ಯಾಸಗಳು ಮಾಡ್ಬೋದು. ಇನ್ನು ಎಂಥ ಕಾರ್ಯಕ್ರಮ ಬೇಕಾದ್ರೆ, ಯಾರಾದರೂ ದೊಡ್ಡ ಸಾಹಿತ್ಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಒಂದು ಕೃತಿಯ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ, ಬೇರೆ ಉಪನ್ಯಾಸಗಳು ಮಾಡ್ತಾ ಇದ್ದಾರೆ, ಅದೆಲ್ಲದನ್ನು ಅಲ್ಲಿ ಓಪನ್ ಥಿಯೇಟ್ರಲ್ಲಿ ಮಾಡ್ಬೋದು. ಕೆಲವೊಮ್ಮೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಟ್ಟು ದೊಡ್ಡ ಆವರಣದಲ್ಲಿ ಕೂಡಿಸ್ಕೊಂಡು ಸಭೆ ಸಮಾರಂಭಗಳನ್ನು ಮಾಡ್ಬೋದು ನೋಡಿ. ಹೀಗೆ ಇದು ನಾನು ಆಗಲೇ ಮೊದಲೇ ಪ್ರಾರಂಭದಲ್ಲಿ ಏನು ಹೇಳಿದೆ, ಒಂದು ಆವರಣ 10 ಅನಾವರಣ ಅಂತ ಹೇಳಿದೆ ನಾನು. ಆವರಣ ಒಂದೇ ಅದು, ಆದರೆ ಅಲ್ಲಿ 10 ಕಲೆಗಳು, ವಿದ್ಯೆ, ನಮ್ಮ ಸ್ಕಿಲ್ಸ್, ಕೌಶಲ್ಯಗಳು ಅನಾವರಣಗೊಳ್ತವೆ. ಅದನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ನೋಡಿ. ಇದನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ಮ್ಯಾನೇಜ್ಮೆಂಟ್, ಅದು ಸರ್ಕಾರದ ಮ್ಯಾನೇಜ್ಮೆಂಟ್ ಅಂತ ನಾನು ವಿಶ್ವಾಸ ಇಟ್ಟು ಹೇಳಲಾರೆ. ಯಾಕಂದರೆ ಸರ್ಕಾರದ ಮ್ಯಾನೇಜ್ಮೆಂಟ್ಗಳಲ್ಲಿ ಎಲ್ಲವೂ ಹಾಳು ಬೀಳ್ತಕ್ಕಂಥದ್ದು, ಕೆಟ್ಟು ಹೋಗ್ತಕ್ಕಂಥದ್ದು ಜಾಸ್ತಿ. ಅದರಿಂದ ಇದು ಒಂದು ಖಾಸಗಿಯಾದ ಮ್ಯಾನೇಜ್ಮೆಂಟು ಮತ್ತು ಜನರಿಗೆ ಭಾಳ ಎಕ್ಸೆಸಿಬಲ್ ಆಗಿ ಜನಸ್ನೇಹಿಯಾದ ಆಡಳಿತ ಆಗಬೇಕು. ಮತ್ತು ಅದು ಸುಲಿಗೆಯ ಆಡಳಿತ ಆಗಬಾರ್ದು. ಅದು ಸುಲಿಗೆಯ ಆಡಳಿತ ಆಗಬಾರ್ದು. ಅದು ಜನಸ್ನೇಹಿಯಾದ, ಅಲ್ಲಿಯ ಎಲ್ಲ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಕಾಪಿಟ್ಟುಕೊಂಡು ಅದನ್ನು ವೃದ್ಧಿಗೊಳಿಸಿಕೊಂಡು ಮುಂದುವರಿತಕ್ಕಂಥ ಒಂದು ವ್ಯವಸ್ಥೆಯಾಗಿ ಅದು ಅಲ್ಲಿ ಬೆಳಿಬೇಕು. ಹೀಗೆ ಬೆಳೆಯೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳು 10 ಹಲವು. ಇದನ್ನು ತಾವು ಗಮನಿಸಬೇಕು. ಯಾಕೆಂದರೆ ವಾತಾವರಣ ಕೆಟ್ಟೋಗಿದೆ ಅಂತ ನಾವು ಇವತ್ತು ಮಾತಾಡ್ತಿದ್ದೀವಿ. ಹಳ್ಳಿಗಳಲ್ಲಿ ಇವತ್ತು ಯುವಕರು ಬಹಳ ರೀತಿಯಲ್ಲಿ ಕೆಡ್ತಾ ಇದ್ದಾರೆ. ಕೆಲವರು ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ, ಇನ್ನು ಕೆಲವರು ಕುಡಿತಕ್ಕೆ ಅಡಿಕ್ಟ್ ಆಗಿದ್ದಾರೆ. 16-18 ವರ್ಷಕ್ಕೆ ಆಗಲೇ ಅವರು ಬೀರ್, ಬ್ರ್ಯಾಂಡಿ, ವಿಸ್ಕಿಗಳನ್ನು ಕುಡಿತಕ್ಕಂಥ ಚಟಗಳಿಗೆ ಗಂಟು ಬಿದ್ದಿದ್ದಾರೆ. ಡಾಬಾಗಳು, ಎಲ್ಲಿ ಬೇಕಂದರೆ ಅಲ್ಲಿ ಡಾಬಾಗಳು, ಎಲ್ಲಿ ಬೇಕಂದರೆ ಅಲ್ಲಿ ಬಾರ್ಗಳು. ನಮ್ಮ ಶಿಕ್ಷಣ ಸಂಸ್ಥೆಗಳಿಗಿಂತ, ಆಸ್ಪತ್ರೆಗಳಿಗಿಂತ ಬಾರ್ಗಳ ಸಂಖ್ಯೆ ಅತ್ಯಧಿಕ. ಸಾವಿರ ನಿತ್ಯ ಸರ್ಕಾರ ಲೈಸೆನ್ಸ್ಗಳನ್ನು ಕೊಡ್ತಾ ಇದೆ. ಇದು ಅವ್ಯಾಹತವಾಗಿ ನಡೀತಾ ಇದೆ. ಯಾಕಂದರೆ ಚಟವೂ ಕೂಡ ಅಷ್ಟೇ ಜನಗಳು ಅದನ್ನು ವ್ಯಾಪಕವಾಗಿ ಚಟವನ್ನು ಕಲಿತಾ ಇದ್ದಾರೆ. ಭಾನುವಾರ ಶನಿವಾರ ಬಂದರೆ ಕುಡಿಯುವುದೇ ಒಂದು ವಿಶೇಷ ಅಂತೇಳಿ ತಿಳ್ಕೊಂಡು ಇವತ್ತು ಎಂಜಾಯ್ ಮಾಡ್ತಕ್ಕಂಥ ಜನಗಳನ್ನು ನಾವು ಸುತ್ತಮುತ್ತ ನೋಡ್ತಿದ್ದೇವೆ. ಆದ್ದರಿಂದ ಇಂಥ ದುರಭ್ಯಾಸಕ್ಕೆ ಬೀಳ್ತಕ್ಕಂಥ ಯುವಕರನ್ನು ಒಂದು ಸನ್ಮಾರ್ಗಕ್ಕೆ ತಗೊಂಬಂದು ಅವರನ್ನು ಒಂದು ಸರಿಯಾದ ರೀತಿಯಲ್ಲಿ, ಒಂದು ಸುಸಂಸ್ಕೃತವಾದ ರೀತಿಯಲ್ಲಿ ಬೆಳಿಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ಅದು ಇವತ್ತು ಇಲ್ಲದಂತಾಗಿದೆ. ಈಗ ಊರೊಳಗೆ ಅಲ್ರಿ, ನೀವು ಹಿಂಗೆ ಹೇಳ್ತೀರಿ, ಅಲ್ಲಿ ಗುಡಿಗಳು ಇರ್ತವೆ, ಅಲ್ಲಿ ಭಜನೆ ಮಾಡ್ತಾರೆ, ಆಮೇಲೆ ಅಲ್ಲಿ ಡೊಳ್ಳು ಬಡಿತಾರೆ ಅಂತ. ಅಲ್ಲೇನಾಗುತ್ತೆ, ಅವು ಸ್ವಲ್ಪ ವಿಚಾರ ಮಾಡಿ. ಕೆಲವು ದೇವಸ್ಥಾನಗಳ ಚಟುವಟಿಕೆಗಳು ಕೆಲವು ಜಾತಿಗಳಿಗೆ ಮೀಸಲಾಗಿಬಿಟ್ಟಿರ್ತವೆ. ಆದ್ದರಿಂದ ಅಲ್ಲಿ ಜಾತಿ ಬರುತ್ತೆ ಅಲ್ಲಿ, ಆದರೆ ಇಲ್ಲಿ ಜಾತಿ ಬರಲ್ಲ. ಇದು ಪಬ್ಲಿಕ್, ಇದು ಆವರಣ. ಇಲ್ಲಿ ಯಾವ ಜಾತಿಯವನು ಬೇಕಾದ್ರೆ ಬಂದು ಸೇರ್ಬೋದು, ಯಾವ ಜಾತಿಯವನು ಬಂದು ಬೇಕಾದ್ರೆ ಭಜನೆ ಮಾಡ್ಬೋದು. ಒಂದು ಭಜನಾ ತಂಡ, ಹಳ್ಳಿಯಲ್ಲಿ ಭಜನೆ ಮಾಡೋರು ಇದ್ದೇ ಇರ್ತಾರೆ. ಒಬ್ಬ ಮಾಸ್ಟರ್ ಟ್ರೈನರನ್ನು ಕರ್ಕೊಂಬಂದು ಕುಂದಿಸಿದರೆ ಅವನು ಎಲ್ಲರಿಗೂ ದಿಂಬಡಿ ಬಾರಿಸೋದು ಕಲಿಸ್ತಾನೆ, ಎಲ್ಲರಿಗೂ ಹಾಡು ಹೇಳೋದು ಕಲಿಸ್ತಾನೆ, ಅಲ್ಲಿ ಭಜನೆ ಮಾಡೋದಾಗುತ್ತೆ. ಅದೇ ರೀತಿ ಕೋಲು ತಂಡ, ಕೋಲು ಒಯ್ಯೋದಂತ ಹೇಳ್ತಾರಲ್ಲ, ಒಬ್ಬ ಕೋಲು ಕಲಿತಕ್ಕಂಥವ್ರಿಗೆ ಅಲ್ಲಿ ಒಂದು ಅವಕಾಶ ಇತ್ತಂದರೆ ಅದೇ ಹಳ್ಳಿಯಲ್ಲಿ ಒಬ್ಬ ಕೋಲು ಒಯ್ಯೋನು ಬಂದು ಕೋಲು ಕಲಿಸ್ತಾನೆ, ಡೊಳ್ಳು ಬಾರಿಸೋನು ಬಂದು ಡೊಳ್ಳು ಕಲಿಸ್ತಾನೆ, ಖಣಿಯಲಿಗೆ ಬಾರಿಸೋನು ಬಂದು ಖಣಿಯಲಿಗೆ ಕಲಿಸ್ತಾನೆ ಅಲ್ವಾ. ಈ ರೀತಿ ಬೇರೆ ಬೇರೆ ಅಲ್ಲೇ ಇರ್ತಾರೆ. ಎಲ್ಲ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಅವ್ರಿಗೇನೋ ಸ್ವಲ್ಪ ಸಂಭಾವನೆ ಅಂದರೆ ಸುಮ್ಮನೆ ಏನೋ ಗೌರವ ಸಂಭಾವನೆ ಅನ್ನೋ ರೀತಿಯಲ್ಲಿ ಕೊಟ್ಟರು ಕೂಡ ಅವರಿಗೆ ಆದ ಒಂದು ಸಮಯ ವಿಂಗಡಣೆ ಮಾಡಿ, ನೋಡಪ್ಪ ನೀನು ಬೆಳಗ್ಗೆ ಬಂದು ಇದನ್ನು ಕಲಿಸು, ಸಾಯಂಕಾಲ ಬಂದು ನೀನು ಇದನ್ನು ಕಲಿಸು ಅಂತ ಹೇಳಿದರೆ ಬಂದು ಕಲಿಸ್ತಾರೆ. ಆಮೇಲೆ ಹಿಂದೆಲ್ಲ ಹಳ್ಳಿಗಳಲ್ಲಿ ಗರಡಿ ಮನೆಗಳಂತ ಇರ್ತಾಯಿದ್ವು. ಅಲ್ಲಿ ಹೋಗಿ ಸಾಮ್ ತೆಗೆಯೋದು ಅವೆಲ್ಲ ಮಾಡೋರು. ಅಂದರೆ ಕುಸ್ತಿ ಪಟಗಳು ಹುಟ್ಕೊಳ್ತಾ ಇದ್ರು. ಇವತ್ತು ಗರಡಿ ಮನೆಗಳೆಲ್ಲ ಮುಚ್ಚೋಗಿದ್ದಾವೆ, ಹೌದಾ. ಇಲ್ಲಿ ಕೂಡ ಅಂಥದ್ದೊಂದು ಜಿಮ್ನೇಸಿಯಂ ಅಥವಾ ಜಿಮ್ನಾಸ್ಟಿಕ್ ಹಾಲ್ ಅಂತ ನಾವು ಕರೆದು ವ್ಯಾಯಾಮ ಮಾಡ್ತಕ್ಕಂಥವ್ರಿಗೆ, ತಮ್ಮ ದೇಹದ
ಆ, ಒಂದು ಶಕ್ತಿಯನ್ನು ಸಂವರ್ಧಿಸಿಕೊಳ್ಳಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ವ್ಯಾಯಾಮಗಳನ್ನು ಮಾಡಲಿಕ್ಕೆ ಅಲ್ಲೊಂದು ಜಿಮ್ನಾಸ್ಟಿಕ್ ಹಾಲ್ ಇದ್ದು ಅಲ್ಲಿ ಒಬ್ಬ ಮಾಸ್ಟರ್ ಟ್ರೈನರ್ ಇದ್ದರೆ ಅವನು ಅದನ್ನು ಕಲಿಸ್ಬೋದು. ಅವನು ಕರಾಟೆ ಗಿರಾಟೆ ಅಂತಲೂ ಹೇಳ್ತಾರೆ, ಅಂಥದ್ದನ್ನು ಕೂಡ ಕಲಿಸ್ಬೋದು. ಈ ರೀತಿ ಅಂದರೆ ಬೇರೆ ಬೇರೆ ರೀತಿಯ ಕ್ರೀಡೆ, ವ್ಯಾಯಾಮ, ಆಮೇಲೆ ಯೋಗಪಾಗ ಅಂತ ಹೇಳಿ ಏನು ಇವತ್ತು ಹೇಳ್ತಾರಲ್ಲ, ಯೋಗದ ಬೇರೆ ವಿಭಿನ್ನವಾದ ಯೋಗದ ಆಸನಗಳು, ಇವೆಲ್ಲವನ್ನು ಕಲಿಸುವಂಥ ಒಂದು ಆವರಣ ಇದು ಆಗಿಬಿಟ್ರೆ ಇದು ಎಷ್ಟು ಚಂದ ಅಂತ ಯೋಚನೆ ಮಾಡಿ ನೀವು. ಇದು ಎಷ್ಟು ಚಂದ ಅಂದರೆ ಒಂದು ಕಟ್ಟಡ, ಒಂದು ಆವರಣವನ್ನು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಎಡಬಿಡದೆ ಅಲ್ಲಿಯ ಜನಸಮುದಾಯ ಅದನ್ನು ಬಳಸ್ಕೊಳ್ತಾ ಇದೆ, ಅದರ ಲಾಭವನ್ನು ಅದು ಪಡ್ಕೊಳ್ತಾ ಇದೆ ಅಂದರೆ ಯೋಚನೆ ಮಾಡಿದ್ದು ಎಷ್ಟು ಸುಂದರ. ಆದ್ದರಿಂದ ಈ ಥರದ ಒಂದು ಹೊಸ ಕಲ್ಪನೆಯನ್ನು ನಾವು ಇಟ್ಟುಕೊಂಡು ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಅದಕ್ಕೆ ಅಗತ್ಯವಾದ ಆವರಣ ಮತ್ತು ಅದಕ್ಕೆ ಅಗತ್ಯವಾದ ಸವಲತ್ತುಗಳನ್ನು ನಾವು ಡೆವಲಪ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಈ ಡೆವಲಪ್ ಮಾಡೋದ್ರಿಂದ ನಾವು ಗ್ರಾಮೀಣ ಭಾಗದಲ್ಲಿ ಈ ಥರದ ಇಂಟ್ರೆಸ್ಟ್ಸ್ ಅಂದರೆ ಯಾವ ಆಸಕ್ತಿಗಳು ಇವತ್ತು ನಶಿಸಿ ಹೋಗ್ತಾ ಇದ್ದಾವೆ ಜನರಿಂದ, ಆ ಆಸಕ್ತಿಗಳನ್ನು ಅಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಿದೆ. ಇವತ್ತು ಕೋಲ್ ಕಲಿತಕ್ಕಂಥ ಕೋಲ್ ಪದಗಳು ಯಾರಿಗೆ ಗೊತ್ತು? ಭಾಳ ಜನ ಎಲ್ಲ ಸಿನಿಮಾ ಹಾಡುಗಳು, ಡಕ್ಕು, ಅದು ಇದು ಮಾಡ್ತಾರೆ ಅಷ್ಟೇ. ಆದ್ದರಿಂದ ಅದು ಬಿಟ್ಟು ಒಂದು ನಂದಿಕೋಲು ಕುಣಿಸೋದಿರಲಿ, ಒಂದು ಸಮಾಳ ಬಾರಿಸೋದಿರಲಿ, ಒಂದು ಕಣಿಯಲಿಗೆ ಬಾರಿಸೋದಿರಲಿ, ಒಂದು ಡೊಳ್ಳು ಬಾರಿಸ್ತಕ್ಕಂಥದ್ದಿರಲಿ, ಇವೆಲ್ಲ ಜನಪದೀಯ ಕಲೆಗಳಿವು. ಹಬ್ಬ, ಗಣೇಶ ಹಬ್ಬ ಅಂತ ಮಾಡ್ತಾರೆ, ಅಲ್ಲಿ ದೊಡ್ಡ DJ ಹಚ್ಕೊಂಡು ಕುಣಿತಾರೆ. ಆ DJ ಸೌಂಡಿಗೆ ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಅವು ಕೇಳಲಿಕ್ಕೂ ಕೂಡ ಅಷ್ಟೇ ಅಹಿತ. ಆಮೇಲೆ ಅಲ್ಲಿ ಮಾಡ್ತಕ್ಕಂಥದ್ದೆಲ್ಲ ಸಾಕಷ್ಟು ಕುಡಿದ್ಬಿಟ್ಟು ಆ ಕೆಟ್ಟ ಸಿನಿಮಾ ಹಾಡುಗಳಿಗೆ ಇದು ಮಾಡ್ತಿರ್ತಾರೆ. ಅಂದರೆ ಒಂದು DJ ಸಂಸ್ಕೃತಿಯಿಂದ ಇಂಥ 10 ಹಲವು ಜನಪದೀಯ ಕಲೆಗಳು, ಜನಪದೀಯ ಸಂಸ್ಕೃತಿಗಳು ನಾಶ ಆಗಿ ಹೋಗಿದ್ದಾವೆ ಅಲ್ವಾ? ಮತ್ತು ಇದರ ವಿರುದ್ಧ ಕೌಂಟರ್ ಮಾಡ್ತಕ್ಕಂಥ ಇನ್ನೊಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಯೋಚನೆ ಮಾಡಬೇಕು ಬೇಡವೋ? ಆದ್ದರಿಂದ ಈ ದೃಷ್ಟಿಯಿಂದ ನಾನು ಈ ವಿಚಾರವನ್ನು ಇವತ್ತು ತಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೇನೆ. ನನ್ನ ಈ ವಿಡಿಯೋಗಳನ್ನು ಕೇಳ್ತಕ್ಕಂಥವ್ರು ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಆಸಕ್ತರಿರ್ಬೋದು, ಅನಾಸಕ್ತರಿರ್ಬೋದು, ಯಾರೇ ಇರ್ಬೋದು, ಈ ವಿಷಯ ಇದು ಒಬ್ಬರಿಂದ ಒಬ್ಬರಿಗೆ ಹರಡಲಿ, ಈ ಕಲ್ಪನೆಗಳು ನಮ್ಮ ಕಿವಿಯೊಳಗೆ ಬರಲಿ, ಎಲ್ಲಾದರೂ ಇಂಥ ಒಂದು ವ್ಯವಸ್ಥೆಗಳನ್ನು ಹುಟ್ಟುಹಾಕ್ತಕ್ಕಂಥ ಪ್ರಯತ್ನಗಳು ನಡೀಲಿ ಅನ್ನೋದು ನನ್ನ ಬಹಳ ಮುಖ್ಯವಾದ ಕಾಳಜಿ. ಯಾಕೆಂದರೆ ಇವತ್ತಿನ ಯುವಕರನ್ನು ಒಂದು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ, ಒಂದು ಸುಸಂಸ್ಕೃತ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಯನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಅಗತ್ಯವಾದ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ. ಆರೋಗ್ಯವಂತೂ ಎಲ್ಲದಕ್ಕಿಂತ ಮುಖ್ಯ. ಆರೋಗ್ಯಕ್ಕೆ ಕ್ರೀಡೆ ಅವಶ್ಯ, ಆರೋಗ್ಯಕ್ಕೆ ಈಜು ಮಾಡ್ತಕ್ಕಂಥದ್ದು ಅವಶ್ಯ, ಮಾನಸಿಕ ಆರೋಗ್ಯಕ್ಕೆ ಇವೆಲ್ಲ ನೋಡಿ, ಸಂಗೀತ, ಈ ವಾದ್ಯ, ಇವತ್ತು ಮ್ಯೂಸಿಕ್ ಬಾರಿಸ್ತಕ್ಕಂಥದ್ದು ಯಾರೇ ಆಗಲಿ, ಕೊಳಲು ಬಾರಿಸೋದಿರಲಿ, ವಯಲಿನ್ ಬಾರಿಸೋದಿರಲಿ, ಕ್ಯಾಶಿಯೋ ಬಾರಿಸೋದಿರಲಿ, ಇವೆಲ್ಲವೂ ಕೂಡ ನಾವು ಕಲೆಗಳನ್ನು ಕಲಿಬೇಕು. ಇವತ್ತು ಏನಾಗಿದೆ ಅಂದರೆ ನಾವು ರಿಯಾಲಿಟಿ ಶೋ TV ಮುಂದೆ ಕೂತ್ಕೊಂಡು ಜಿ ವಾಹಿನಿಯೋ ಮತ್ತೊಂದು ವಾಹಿನಿಯಲ್ಲಿ ಕುಂತು ನಾವು ಕೇಳ್ತೀವಿ, ಅಲ್ಲಿ ಯಾರೋ ಪ್ರತಿಭಾವಂತರು ಬಂದು 10 ಹುಡುಗರು ಆಡ್ತವೆ. ಅದನ್ನು 1 ಕೋಟಿ ಜನ ಅಥವಾ 7 ಕೋಟಿ ಜನ ಕೂತ್ಕೊಂಡು ನಾವಿಲ್ಲಿ ನೋಡ್ತಿದ್ದೀವಿ. ಆದರೆ ಅಂಥದೇ ಕಲೆಯನ್ನು ನಮ್ಮ ಗ್ರಾಮೀಣ ಮಟ್ಟದ ನಮ್ಮ ಮಕ್ಕಳಿಗೆ ಯಾಕೆ ಕಲಿಸ್ಬಾರ್ದು? ಇಲ್ಲಿ ಕೂಡ ಅಂಥದ್ದೊಂದು ಸಂಸ್ಕೃತಿ ಯಾಕೆ ಹುಟ್ಟಾಕಬಾರ್ದು ಅನ್ನೋದು ಇಲ್ಲಿ ಪ್ರಶ್ನೆ. ಅದರಿಂದ ಯಾಕಂದರೆ ಸಂಸ್ಕೃತಿ ಅಂತಕ್ಕಂಥದ್ದು ನೋಡ್ರಿ, ಕಲ್ಚರ್ ಅಥವಾ ಟ್ರೆಡಿಷನ್ ಅಂತಕ್ಕಂಥದ್ದು ಅದು ಇನ್ಹೆರಿಟ್ ಆಗಬೇಕಂದ್ರೆ ಅದನ್ನು ನಾವು ವಂಶವಾಹಿನಿ ಅನ್ನೋ ರೀತಿಯಲ್ಲಿ ಆನುವಂಶಿಕವಾಗಿ ಅದನ್ನು ತಗೊಂಡು ಹೋಗ್ಬೇಕು. ಆನುವಂಶಿಕವಾಗಿ ತಗೊಂಡೋಗೋದಂದ್ರೆ ಅರ್ಥ ಏನಂದರೆ, ನಾನು ಕಲಿಬೇಕು, ನಾನು ಕಲಿತ್ರೆ ನನ್ನ ಮಗ ಕಲಿಬೇಕು. ಹಿಂಗೆ ಈಗ ಕೆಲವು ಕುಲಕಸ ಪಡೋದ ನೋಡ್ರಿ, ಕ್ಷೌರಿಕ, ಕಮ್ಮಾರಿಕೆ, ಆಮೇಲೆ ಬಡಗಿ ಕೆಲಸ ಅಥವಾ ಅಕ್ಸಾಲಿ ಕೆಲಸ, ಇವೆಲ್ಲ ಯಾರೋ ಅವರೇನು ಸ್ಕೂಲಿಗೆ ಅಥವಾ ಕಂಪ್ನಿಗೆ ಟ್ರೈನಿಂಗ್ ಕಳಿಸಿ ಕರ್ಕೊಂಬಂದು ಮನೇಲಿ ಮಾಡಲ್ಲ. ಅಪ್ಪ ಮಾಡೋದನ್ನು ಮಗ ನೋಡಿ ಕಲಿತಾನೆ, ಮಗ ಮಾಡೋದನ್ನು ಅವನ ಮಗ ಕಲಿತಾನೆ. ಹಿಂಗೆ ಅದು ಆನುವಂಶಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಬರ್ತದೆ. ಅದು ಈ ರೀತಿ ಈ ಕಲೆಗಳು, ಈ ಸಂಸ್ಕೃತಿಗಳು ಗೊತ್ತಾಯ್ತಾ, ಇವು ಒಬ್ಬರಿಂದ ಇನ್ನೊಬ್ಬರಿಗೆ ಆನುವಂಶಿಕವಾಗಿ ಬರುವ ರೀತಿಯ ಒಂದು ವಾತಾವರಣವನ್ನು ಹುಟ್ಟಾಕ್ಬೇಕಂದ್ರೆ ಇಂಥ ಸಂಸ್ಥೆಗಳು ಹುಟ್ಟಬೇಕು. ಇದನ್ನು ಹುಟ್ಟಾಕ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಅನ್ನೋದು ನನ್ನ ಸ್ಪಷ್ಟವಾದ ತಿಳುವಳಿಕೆ. ದಿಸ್ ಈಸ್ ಮೈ ವಿಷನ್, ದಿಸ್ ಈಸ್ ಮೈ ಇಮ್ಯಾಜಿನೇಷನ್, ದಿಸ್ ಈಸ್ ಮೈ ವಿಷನ್. ಇದನ್ನು ತಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಇದು ಎಲ್ಲಾದರೂ ಒಂದು ಕಡೆ ಸಾಕಾರಗೊಳ್ಳಲಿ,
ಸಾಕಾರಗೊಳ್ಳಲಿ. ಇದು ನಮ್ಮ ಯುವ ಪೀಳಿಗೆ. ಇವತ್ತು ಯಾರಾದರೂ ಯುವಕರು ನನ್ನ ಬಾಯಿಂದ ಇಂಥ ಮಾತುಗಳನ್ನು ಕೇಳುವವರಿದ್ದರೆ ಆ ಯುವ ಪೀಳಿಗೆ ಅವರು ಕೆಲವು ಜನ ಸೇರಿ ಕೆಲವರು ಸಂಸ್ಥೆಗಳನ್ನು ಕಟ್ತಾರೆ, ಕೇವಲ ಲಾಭಕ್ಕೋಸ್ಕರ ಸಂಸ್ಥೆ ಕಟ್ತಾರೆ. ಅಂದರೆ ನಾನು ಹಿಂದಿನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಖಾಸಗಿ ನಾನ್ ಎಡೆಡ್ ಶಿಕ್ಷಣ ಸಂಸ್ಥೆಗಳು ಉಟ್ಕೊಂಡಿದ್ದಾವೆ. ಅದಕ್ಕೆ ಉಟ್ಕೊಂಡಿದ್ದಾವೆ ಅಂತ ಹೇಳಿದರೆ ಅವು ಜನರನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಉಟ್ಕೊಂಡಿದ್ದಾವೆ, ಅವು ಶೋಷಣೆ ಮಾಡಲಿಕ್ಕೆ. ಅವರು ಖರ್ಚು ಮಾಡುವ 100 ರೂಪಾಯಿಗೆ 500 ರೂಪಾಯಿ ಫೀಸ್ ತಗೊಂಡು ತಮ್ಮ ಒಂದು ಕ್ಯಾಪಿಟಲನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ನಮ್ಗೆ ಅಂಥ ಶಿಕ್ಷಣ ಸಂಸ್ಥೆಗಳು ಬೇಡ. ಅದಕ್ಕೆ ಬದಲಾಗಿ ಈ ಥರದ ಶಿಕ್ಷಣ ಸಂಸ್ಥೆಗಳು ಹುಟ್ಟಾಕಬೇಕು. ಅಂಥ ಶಿಕ್ಷಣ ಸಂಸ್ಥೆಗಳಿಂದ ಅಲ್ಲಿ ಜನಸ್ನೇಹಿಯಾದ ವಾತಾವರಣ ನಿರ್ಮಾಣ ಆಗಬೇಕು. ಅದು ಫೀಸ್ ತಗೊಳ್ಳೋದಿರಲಿ, ಶುಲ್ಕವನ್ನು ವಿಧಿಸೋದಿರಲಿ, ಶುಲ್ಕ ಸಂಗ್ರಹ ಮಾಡೋದಿರಲಿ, ಅದು ಬಹಳ ಜನಪರವಾಗಿರಬೇಕು, ಜನಸ್ನೇಹಿಯಾಗಿರಬೇಕು, ರೀಚಬಲ್ ಆಗಿರಬೇಕು. ಆಮೇಲೆ ಜನಗಳಿಗೆ ಭಾಳ ಉಪಯೋಗ. ಇದು ನಾವು ಅಷ್ಟು ಕೊಟ್ಟರು ನಮಗೇನು ತೊಂದರೆ ಇಲ್ಲ, ನಾನು ಇದರಿಂದ ಇಲ್ಲಿ ಸ್ವಲ್ಪ ಕಲಿತೆ, ನಾನು ಲಾಭ ಮಾಡ್ಕೊಂಡೆ ಅನ್ನುವಂಥ ಭಾವನೆ ನಮ್ಮ ಜನಗಳಿಗೆ ಬರಬೇಕು. ಅದರಿಂದ ನಮ್ಮ ಸಂಸ್ಕೃತಿ, ನಮ್ಮ ಕ್ರೀಡೆ ಇರಲಿ, ನಮ್ಮ ಕಲೆ ಇರಲಿ, ನಮ್ಮ ವಿದ್ಯೆ ಇರಲಿ, ಅದೆಲ್ಲ ಉಳಿಬೇಕು. ಬೇರೆ ಬೇರೆ ಇವತ್ತು ಎಷ್ಟು ಜನ ಪುಸ್ತಕದ ಓದಿನ ಹವ್ಯಾಸವೇ ಗೊತ್ತಿಲ್ಲ ಅಂಥವ್ರು ಇದ್ದಾರೆ. ಹಾಗಾಗಿ ಅವರೆಲ್ಲ ಕೂತ್ಕೊಂಡು ಕತೆ ಕಾದಂಬರಿಗಳನ್ನು ಓದೋದಾಗಲಿ, ವೈಚಾರಿಕ ಪುಸ್ತಕಗಳನ್ನು ಓದೋದಾಗಲಿ, ಕೂತ್ಕೊಂಡು ಒಂದು ಸಂವಾದ ಮಾಡೋದಾಗಲಿ. ನಾನಾಗಲೇ ಹೇಳಿದೆ, ಪಾರ್ಕ್ ಇರ್ತೈತೆ, ಅಲ್ಲೆಲ್ಲ ಕೂತ್ಕೊಂಡು ಬೆಂಚ್ಗಳನ್ನು ಹಾಕಿರ್ತಾರೆ, ಸುಮ್ಮನೆ ಕೂತ್ಕೊಂಡು ಏನೋ ರಾಜಕೀಯ ಮಾತಾಡೋ ಹೋಗೋದಲ್ಲ. ಅದನ್ನೇ ಅಲ್ಲಿ ಕೂತು ಯಾವುದೋ ಒಂದು ಸಾಹಿತ್ಯಿಕ ವಿಚಾರವೋ, ಸಾಂಸ್ಕೃತಿಕ ವಿಚಾರವೋ, ಅಥವಾ ದೇಶದ ಆರ್ಥಿಕ ವಿಚಾರವೋ ಇಂಥದನ್ನು ಕುರಿತು ಮಾತಾಡಿದರೆ ಜನರಲ್ಲಿ ಒಂದು ತಿಳುವಳಿಕೆ ಕೂಡ ಹೆಚ್ಚುತ್ತದೆ. ಅದು ಅಥವಾ ಯಾವುದೋ ಒಂದು ತಜ್ಞರನ್ನು ಕರೆಸಿ ಅಲ್ಲಿ ಭಾಷಣ ಮಾಡಿದರೆ 10 ಜನ 100 ಜನ ಕೂತ್ಕೊಂಡು ಅದನ್ನು ಕೇಳಿದರೆ ಅದರಿಂದ ಒಂದು ಜ್ಞಾನ ವೃದ್ಧಿ ಆಗ್ತದೆ, ಆ ಜ್ಞಾನ ಪ್ರಸರಣ ಆಗ್ತದೆ. ಇವತ್ತು ಎಷ್ಟೋ ವಿಚಾರಗಳ ಬಗ್ಗೆ ನಮ್ಮ ತಪ್ಪು ಕಲ್ಪನೆಗಳಿದ್ದಾವೆ, ನಮ್ಮ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಎಷ್ಟೋ ತಪ್ಪು ಕಲ್ಪನೆಗಳಿದ್ದಾವೆ. ಆದರೆ ಆ ಹುಸಿತನಗಳನ್ನೇ ಇವತ್ತು ಜನ ನಿಜ ಅಂತ ನಂಬಿ ಹೊರಟಿದ್ದಾರೆ. ಯಾರು ನಿಜವಾಗಿ ಕೆಲಸ ಮಾಡಬಲ್ಲ, ಯಾರು ನಿಜವಾದ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಅವನ್ನೇ ಇವನೊಬ್ಬ ಜೋಕರ್ ಅಂತ ಹೇಳಿ ಟೀಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ. ಒಬ್ಬ ನಿಜವಾದ ಉತ್ಸವ ಮೂರ್ತಿ, ನಿಜವಾದ ಕೈಗೊಂಬೆಯಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿ ಇವರಿಗೆ ದೊಡ್ಡ ವಿಶ್ವಗುರುವಾಗಿ ಕಾಣ್ತಾನೆ. ಒಬ್ಬ ನಿಜವಾಗಲೂ ಜನಸ್ನೇಹಿಯಾದ ರಾಜಕಾರಣಿ, ನಿಜವಾದ ಒಬ್ಬ ಹೋರಾಟಗಾರ, ಒಬ್ಬ ಯುವ ಉತ್ಸಾಹಿಯಾಗಿರ್ತಕ್ಕಂಥವನು ಇವರಿಗೆ ಪಪ್ಪುವಾಗಿ ಕಾಣ್ತಾನೆ, ಒಬ್ಬ ಜೋಕರಾಗಿ ಕಾಣ್ತಾನೆ ಅಲ್ವಾ. ನೋಡಿ, ಇವೆಲ್ಲ ತಪ್ಪು ತಿಳುವಳಿಕೆಗಳಿವು. ಈ ತಪ್ಪು ತಿಳುವಳಿಕೆ ಯಾಕೆ ಬಂದಿದ್ದಾವೆ ಅಂತ ಹೇಳಿದರೆ ನಮ್ಮ ಜ್ಞಾನದ ಕೊರತೆಯಿಂದ ಬಂದಿದ್ದಾವೆ ಅಲ್ವಾ. ನಮ್ಮಲ್ಲಿ ಸರಿಯಾದ ಸಂವಹನಗಳು ನಡೀತಾ ಇಲ್ಲ, ಸರಿಯಾದ ಜ್ಞಾನ ಪ್ರಸರಣ ಆಗ್ತಾ ಇಲ್ಲ ಅನ್ನೋದ್ರಿಂದ ಆಗಿರೋದು. ಆದ್ದರಿಂದ ಇಂಥದಕ್ಕೆಲ್ಲದಕ್ಕೂ ಸಹಾಯ ಆಗಲಿಕ್ಕೆ ಇಂಥದ್ದೊಂದು ವ್ಯವಸ್ಥೆ ಬೇಕು. ಆದ್ದರಿಂದ ಈ ನನ್ನ ಕಲ್ಪನೆಯ ಒಂದು ಆವರಣ 10 ಅನಾವರಣ ಎನ್ನುವಂಥ ಒಂದು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಲಾ ಕೇಂದ್ರದ ಒಂದು ಕಟ್ಟಡ, ಒಂದು ಆವರಣ ಅಸ್ತಿತ್ವಕ್ಕೆ ಬರಬೇಕು. ಅದನ್ನು ನಮ್ಮ ನಾಡಿನಲ್ಲಿ ಯಾರಾದರೂ ಉತ್ಸಾಹಿಗಳು ಇಂಥದ್ದೊಂದು ಪ್ರಯತ್ನ ಮಾಡಬಹುದು, ಮಾಡಿಯಾರು, ಮುಂದೆ ಎಂದಾದರೂ ಇನ್ನೊಂದು 20 ವರ್ಷ 50 ವರ್ಷ ಬಿಟ್ಟಾದರೂ ಮಾಡಿಯಾರು ಅನ್ನುವಂಥ ಒಂದು ಆಶಾವಾದದೊಂದಿಗೆ ನನ್ನೊಳಗಿನ ಈ ಕನಸಿನ ಕುಸುಮವನ್ನು ನಿಮ್ಮ ಮುಂದೆ ನಾನು ಅರಳಿಸಿ ತೋರಿಸಿದ್ದೇನೆ ಅಂತ ಹೇಳ್ತಾ ತಮಗೆ ನಮಸ್ಕಾರ ಮಾಡ್ತೀನಿ.